ಕರುನಾಡಿಗೆ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ ಕೆಸೆಟ್ 2025 ಪ್ರಶ್ನೋತ್ತರ ಸಂಪುಟ 1 ಈ ಬುಕ್ಕದಲ್ಲಿ ಬರೆದಿರುವಂಥ ಮಹತ್ವದ ಕ್ವಶನ್ಸ್ಗಳನ್ನು ನಿಮ್ಮೆದುರಿಗೆ ನಾನು ತೆಗೆದುಕೊಂಡು ಬಂದಿದ್ದೇನೆ. ಯೂನಿಟ್ ನಂಬರ್ 9 ಪರಿಸರ ಅಧ್ಯಯನ. ಈ ಬುಕ್ಕಲ್ಲಿ ಅಂದರೆ ಈ 9ನೇ ಚಾಪ್ಟರ್ದಲ್ಲಿ ಸರಾಸರಿಯಾಗಿ 600ಕ್ಕಿಂತ ಹೆಚ್ಚು ಕ್ವಶನ್ಸ್ಗಳು ಇದಾವೆ ನೋಡಿ. 712 ಕ್ವಶನ್ಸ್ ಅದಾವೆ. 712 ಎಲ್ಲ ಕ್ವಶನ್ ನಿಮಗೆ ಬರಲೇಬೇಕು. ಇಷ್ಟು ಬಂತಂದ್ರೆ ನೀವು ಕೆಸೆಟ್ ಪಾಸ್ ಆದಿರಿ ತಿಳಿದಿರಬೇಕು. ಕೆಳಗಿನವು ಭಾರತದಲ್ಲಿ ಸಂಭವಿಸುವ ಅನಾವೃತ್ತ ವಾಯುಚಲನೆಯ ಅಂದ್ರೆ ಬಿರುಗಾಳಿ ಅಂತೇಳಿ ಏನು ಕರಿತೀವಿ, ಸುಂಟರಗಾಳಿ, ಸೈಕ್ಲೋನ್. ಭಾರತದಲ್ಲಿ ಬೀಸುವ ಸೈಕ್ಲೋನದ ಹೆಸರೇನು? ಅಮೇರಿಕದೊಳಗೂ ಬೀಸ್ತೈತಿ, ಆದ್ರೆ ಭಾರತದೊಳಗೆ ಬೀಸುವಂಥ ಸುಂಟರ್ ಗಾಳಿಯ ಹೆಸರು ಏನು ಅಂತ ಕೇಳ್ತಾನ. ವಾಯು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇದು ಭಾರತದಲ್ಲಿ ಎಷ್ಟನೇ ವರ್ಷದೊಳಗೆ ಸ್ಥಾಪನೆಯಾಗಿದೆ? 2005. ಈ ಭೂಕಂಪ ಆದ ನಂತರ, ಮಹಾಪೂರ್ ಬಂದ ನಂತರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಈ ಸಂಸ್ಥೆಯ ಹೊಣೆಗಾರಿಕೆ ಇರುತ್ತದೆ, ಎಲ್ಲರನ್ನ ಸಹಾಯ ಮಾಡೋದು. ಸುನಾಮಿ ಕುರಿತು ಹೇಳಿಕೆಯಲ್ಲಿ ಸರಿಯಾದ ಯಾವುದು? ಅದು ಸಮುದ್ರದ ತಳ ಭೂಕಂಪದಿಂದ ಉಂಟಾಗುತ್ತದೆ. ಸುನಾಮಿ ಉಂಟಾಗಲಿಕ್ಕೆ ಕಾರಣ ಇದು. ಭಾರತದಲ್ಲಿ ಭೂಕಂಪದ ಪ್ರಮಾಣವನ್ನು ಪ್ರಮಾಣಿಸಲು ಬಳಸುವ ಮಾಪಕ ಯಾವುದು? ಭೂಕಂಪ ಅಳೆಯುವ ಯಂತ್ರ. ವೆರಿ ಗುಡ್. ರಿಕ್ಟರ್ ಮಾಪಕ. ಕೆಳಗಿನ ರಾಜ್ಯದಲ್ಲಿ 2001ರ ಭೂಕಂಪ ಭಾರಿ ಹಾನಿ ಉಂಟು ಮಾಡಿತ್ತು. ಯಾವ ರಾಜ್ಯ? ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ತಮಿಳುನಾಡು. 2001 ಒಳಗೆ ಗುಜರಾತದೊಳಗೆ 26 ಜನವರಿ ದಿವಸ 25ನೇ ಜನವರಿ ರಾತ್ರಿ ಆಗಿತ್ತು. ದೊಡ್ಡ ಭೂಕಂಪ ಅದು. ಮರುದಿವ್ಸ 26 ಜನವರಿ ಇತ್ತು. ನಾ ಇಲ್ಲೇ ಇದೇ ಕಾಲೇಜ್ ಒಳಗೆ ಕಲಿಯಕರ ನಾನು ನೆನಪದ. ನೈಸರ್ಗಿಕ ವಿಪತ್ತಿಗೆ ಉತ್ತರದಂತೆ ರಾಷ್ಟ್ರೀಯ ವಿಪತ್ತು ತುರ್ತು ಜವಾಬ್ದಾರಿ ಪಡೆ NDRF ಎಷ್ಟು ಬಟಾಲಿಯನ್ಗಳಿವೆ? ಬಾರ ಎಲ್ಲಿಂದ ನೋಡಿ ಹೇಳಿದೆಮ್ಮ. ಸುನಾಮಿ ಎಂಬ ಪದ ಮೂಲ ಭಾಷೆ ಯಾವುದು? ಸುನಾಮಿ ಎಂಬ ಶಬ್ದ ಯಾವ ಭಾಷೆಯಿಂದ ಬಂದಿದೆ? ಸಂಸ್ಕೃತ, ಫ್ರೆಂಚ್, ಜಪಾನಿ, ಹಿಂದಿ. ಸುನಾಮಿ ಜಪಾನಿ ಭಾಷೆಯಿಂದ ಬಂದಿದೆ. ಜಪಾನ್. ಸುನಾಮಿ ಜಪಾನ್ದೊಳಗೆ ಆಗೈತಲ್ಲ, ಕಂಟಿನ್ಯೂ ಸುನಾಮಿ. ಕೆಳಗಿನದು ಹಿಮಪಾತದಿಂದ ಉಂಟಾಗುವ ವಿಪತ್ತು. ಸ್ನೋಫಾಲ್ ದಿಂದ ಏನು ಆಪತ್ತು ಉಂಟಾಗುತ್ತದೆ? ಹೀಟ್ಸ್, ಎವಲಾಂಚ್, ಲ್ಯಾಂಡ್ ಸ್ಲೈಡ್, ಡೋಣಿ ಮುಳುಗು. ಎವಲಾಂಚ್ ಅಂತ ಕರೀತಾರೆ. ಎವಲಾಂಚ್. ಲ್ಯಾಂಡ್ ಸ್ಲೈಡ್ ಭೂಮಿ ಕಡಿದು ಕೆಳಗೆ ಬೀಳೋದು. ಲ್ಯಾಂಡ್ ಸ್ಲೈಡ್ ಹೆಚ್ಚಾಗಿ ಸಂಭವಿಸುವ ಪ್ರದೇಶಗಳು ಯಾವುವು? ಬೆಟ್ಟ, ಪರ್ವತ. ಭಾರಿ ಮಳೆಯ ಕಾರಣದಿಂದ ಉಂಟಾಗುವ ಅನಾಹುತ ಯಾವುದು? ಭಾರಿ ಮಳೆಯಿಂದ ಪ್ರವಾಹ. ಮೊನ್ನೆ ಸೊಲ್ಲಾಪುರದೊಳಗೆ ನಮ್ಮ ಅಕ್ಕಲ್ಕೋಟದೊಳಗೂ ದೊಡ್ಡ ಮಹಾಪೂರ್ ಬಂದು ಹೋಗ್ಯದ್ರಿ. ಇದು ಭೀಮಾ ನದಿಗೆ ಮಹಾಪೂರ್ ಬಂದಿತ್ತು. ಭಾರತೀಯ ಮೆಟರಲಾಜಿಕಲ್ ಡಿಪಾರ್ಟ್ಮೆಂಟ್ ಯಾವ ವರ್ಷದಿಂದ ಚಟುವಟಿಕೆ ನಡೆಸಿತ್ತು? 1875. ಬಿ. ನೈಸರ್ಗಿಕ ಹವಾಮಾನಗಳ ಪರಿಣಾಮ ಕಡಿಮೆ ಮಾಡಲು ಉದ್ದೇಶಿತವಾಗಿ ರೂಪಿಸಲಾದ ಯೋಜನೆ ಯಾವುದು? ಹನುಮಾನ್ ಆಗ್ಯದ. ಹವಾಮಾನ ಬೇಕಾದ ಸುರಕ್ಷಿತ ಭಾರತ ಯೋಜನೆ. ಉಷ್ಣಕಟ್ಟಿನ ಚಕ್ರವಾತಗಳ ಭಾರತೀಯ ಸಮುದ್ರ ಪ್ರದೇಶದ ಹೆಸರು ಯಾವುದು? ಬಂಗಾಲ್ ಕೊಲ್ಲಿ. ಭಾರತದ ರೈಟ್ ಸೈಡ್ ಯಾವ್ದದ? ಯಾವ? ಬಂಗಾಲ್ ಉಪಸಾಗರ. ಬೇ ಆಫ್ ಬೆಂಗಾಲ್. ವೆಸ್ಟ್ ಸೈಡ್ ಸೌತ್ ಸೈಡ್, ನಾರ್ತ್ ಸೈಡ್ ಏನದ? ಇಂಡಿಯಾದ ನಾರ್ತ್ ಸೈಡ್. ಭಾರತದ ಉತ್ತರ ದಿಕ್ಕಿಗೆ ಏನದ? ಎಸ್ ಗುಡ್. ಕೆಳಗಿನವು ಭೂಕುಸಿತದ ಪ್ರಮುಖ ಕಾರಣವಲ್ಲ. ಭೂಕುಸಿತ ಆಗಲಿಕ್ಕೆ ಕಾರಣ ಅಲ್ಲ ಅದು. ಏನು? ಸಮುದ್ರ ಉರುಳು. ರಜಣ, ಇದೊಂದು ಚಾಪ್ಟರ್ ನೀ TET ಸಲುವಾಗಿ ಓದು. ನಿಂಗೆ ಇದನ್ನು ಚಾಪ್ಟರ್ ಕೊಡ್ತಾನೆ, ನೀನು ಇದು ಪುಸ್ತಕ ಕೊಡ್ತಾವ. ನಿಂಗೆ
ಮನುಷ್ಯನ ಹಸ್ತಕ್ಷೇಪದಿಂದ ಹೆಚ್ಚಾಗುವ ನೈಸರ್ಗಿಕ ಹಾನಿ ಯಾವುದು? ಹಾ ಹಸ್ತಕ್ಷೇಪ ಅಂದ್ರೆ ಮಾನವ ನಿರ್ಮಿತ. ಹಾ ಸುಡುವ ಕಸದಿಂದ ಉಂಟಾಗುವ ವಾಯು ಮಾಲಿನ್ಯ. ಆಂಧ್ರ ಪ್ರದೇಶದಲ್ಲಿ ಅತ್ಯಧಿಕ ಪ್ರವಾಹ ಸಂಭವಿಸುವ ನದಿ ಯಾವುದು? ಆಂಧ್ರ ಪ್ರದೇಶದ ಗೋದಾವರಿ ನದಿ. ಹಾ ಎಸ್. ಸುನಾಮಿ ಬಗ್ಗೆ ಎಚ್ಚರಿಕೆಯನ್ನು ಪ್ರಕಟಿಸುವ ಭಾರತೀಯ ಕೇಂದ್ರ ಯಾವುದು? ಸುನಾಮಿ ಬಗ್ಗೆ ITCEWC. ಚಕ್ರವಾತಗಳಿಗೆ ಹಳ್ಳಿಗಳಲ್ಲಿ ಯಾವುದೇ ತಾತ್ಕಾಲಿಕ ರಕ್ಷಣಾ ಕೇಂದ್ರಗಳನ್ನು ಏಕೆ ಸ್ಥಾಪಿಸುತ್ತಾರೆ? ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಿದ. ಇದು ನೆಟ್ ಸೆಟ್ದು ಕ್ವಶನ್ ಇದ್ರೂ ಕೂಡ TET ಕೇಳ್ತಾನೆ ಈ ಚಾಪ್ಟರ್. ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿದ ಪರಿಸರ ಅಧ್ಯಯನಕ್ಕೆ 100% ಇದ್ರೊಳಗೆ 550 ಪ್ರಶ್ನೆ ಅವ. ಒಟ್ಟು ಕ್ವಶನ್ ಓದು, ಇದ್ರೊಳಗಿಂದ ಕ್ವಶನ್ 8 ರಿಂದ 10 ಕ್ವಶನ್ ಬರ್ತಾವ. ಗ್ಯಾರಂಟಿ. ಮತ್ತ ಭಾರಿ ತೂಕದ ಹಿಮಪಾತದ ಅಪಾಯವನ್ನು ಏನೆಂದು ಕರೆಯುತ್ತಾರೆ? ಭಾರಿ ತೂಕದ ಹಿಮಪಾತ ಬ್ಲೀಸರ್ಡ್. ಭಾರತದ ಭೂಮಿ ಎಷ್ಟು ಶೇಕಡಾ ಪ್ರದೇಶ ಭೂಕಂಪದ ಅಪಾಯಕ್ಕೆ ಒಳಪಡುತ್ತದೆ? ಭಾರತದ ಟೋಟಲ್ ಏನು ಭೂಮಿ ಅದ ನೋಡು, ಎಷ್ಟು ಪರ್ಸೆಂಟೇಜ್ ಭೂಮಿ ಭೂಕಂಪದ ಅಪಾಯದ ಅಡಿಯೊಳಗದ ಅಂತ ಕೇಳ್ತಾನೆ ನಾವು. 60%. ನಮ್ಮ ದೇಶದ 60% ಭೂಕಂಪ ಆಗೋದು ಸಂಭವ ಅದು. ಉಳಿತ ಜಾಗ. ಓಕೆ, ಧನ್ಯವಾದ.